ಶೋರೂಮಿಂದ ಸ್ವಲ್ಪ ಈಚೆ ಕಡೆಗೆ ಬಂದು ಒಂದು ರಿವ್ಯೂ ಮಾಡೋಣ ಅಂತ ತೊಗೊಂಬಂದಿದ್ದೀನಿ ಗಾಡಿನ. ಸೊ ಓವರಾಲ್ ರಿವ್ಯೂ ನೋಡ್ಕೊಂಬಿಡಿ ಒಂದು ಸತಿ ಗಾಡಿಯಲ್ಲಿ ಏನೇನಿದೆ ಅಂತ ಅನ್ನೋದನ್ನು. ಸೊ ಗಾಡಿ ಓವರಾಲ್ ವ್ಯೂ ನೋಡಿದ್ದಾಯ್ತಲ್ಲ. ಸೊ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಬರೀ ನೋಡೋಣ. ಕೀ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ಸೊ ಕಾವಾಸಾಕಿ ಕೀ ಒಂದು ಹೈ ಎಂಡ್ ಗಾಡಿಗಳು ಯಾವ ಥರ ಕೊಟ್ಟಿರ್ತಾರಲ್ಲ ಸೇಮ್ ಅದೇ ಥರ ಕೊಟ್ಟಿದ್ದಾರೆ. ಇದು ಆನ್ ಆಫು ಲಾಕು. ಸೊ ಅದಲ್ಲದೆ ಇವಾಗ ನೀವು ಆನ್ ಮಾಡಿದ್ರೆ ನಿಮಗೆ ಟ್ರಿಪ್ ಮೀಟರ್ ಅಂದರೆ ಬೇಸಿಕ್ ಮೀಟರ್ಸು, ವೆರಿ ವೆರಿ ಬೇಸಿಕ್ಕು. ಸೊ ತುಂಬ ಫ್ಯಾನ್ಸಿ ಆ ಥರದ್ದೇನಿಲ್ಲ. ಸೊ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಫ್ಯೂಯಲ್ ಇಂಡಿಕೇಷನ್ ಕೊಟ್ಟಿದ್ದಾರೆ, ಟೈಮಿಂಗ್ ಕೊಟ್ಟಿದ್ದಾರೆ, ಓಡೋಮೀಟರ್ ಕೊಟ್ಟಿದ್ದಾರೆ, ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ. ಸೊ ಅಷ್ಟಲ್ದಲ್ಲೇ 2 ಬಟನ್ ಇದೆ ಅಷ್ಟೇ, ಕೇವಲ 2 ಬಟನ್ ಇದೆ. ABS ಕೂಡ ಇದೆ ಇದರಲ್ಲಿ. ಸ್ವಿಚಬಲ್ ABS ಇದೆಯೋ ಇಲ್ಲ ಅಂತ ನೋಡ್ಕೊಳ್ಳೋಣ. ಓಡೋಮೀಟರ್, ಟ್ರಿಪ್ A, ಟ್ರಿಪ್ B, ಸಿಂಪಲ್ ಬರೀ ಕೇವಲ 2 ಒಂದು ಬಟನ್ಸ್ ಕೊಟ್ಟಿದ್ದಾರೆ. ಸೊ ಕೇಬಲ್ಸ್ ನೋಡಿದ್ರೆ ಈ ಥರ ಒಂದು ಏನಂತಾರೆ, ಇದೇನು ಕೇಬಲ್ ಅಂತಂದರೆ ಡಿಸ್ಕ್ಗೆ ಹೋಗುವಂಥ ಒಂದು ಕೇಬಲ್ ಇದು. ಬೇಸಿಕ್ಲಿ ಡಿಸ್ಕ್ ಫ್ಲೂಯಿಡ್ ಪೈಪ್ ಇದು ಮುಂದ್ಗಡೆಗೆ ಇಲ್ಲಿದೆ ನೋಡಿ. ಸೀಟ್ ನೋಡ್ಬೋದು, 1 ಸಿಂಗಲ್ ಸ್ಟ್ರೆಚ್ ಸೀಟು. ಎಸ್, ಸೊ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಬೇಸಿಕ್ಲಿ ಇದು ಕಂಪ್ಲೀಟಾಗಿ ಲೈಟ್ ವೆಯ್ಟ್ ಇರಬೇಕು ಅನ್ನೋದೊಂದು ಉದ್ದೇಶಕ್ಕೋಸ್ಕರ ಇದು ನಿಮಗೆ ಪ್ಲಾಸ್ಟಿಕಲ್ಲಿ ಮಾಡಿರೋಂಥದ್ದು. ಸೊ ಈ ಒಂದು ಅಲ್ಯೂಮಿನಿಯಂ ಫ್ರೇಮ್ ಇದೆಲ್ಲ, ಚಾಸಿ ಇದೆಲ್ಲ ಕಂಪ್ಲೀಟ್ ಅಲ್ಯೂಮಿನಿಯಮಲ್ಲಿ ಮಾಡಿರೋದು. ಇದ್ರದ್ದು ವೆಯ್ಟ್ ಬಂದು 136 kg ಇದೆ. ಸೊ ಫುಟ್ ಪೆಕ್ಸ್ ನೋಡಿ, ಫುಟ್ ಪೆಕ್ಸ್ ಬೈ ಡಿಫಾಲ್ಟ್ ನಿಮಗೆ ರಬ್ಬರ್ಸ್ ಏನು ಇರೋದಿಲ್ಲ, ಫುಲ್ಲು ಟೀತ್ ಇದೆ. ಸೊ ಇಷ್ಟೇ, ಕಂಪ್ಲೀಟ್ ಏನು ಬೆಂಡಾಗಲ್ಲ, ಸ್ವಲ್ಪ ಫ್ಲೆಕ್ಸಿಬಲ್ ಇದೆ. ಇದು ನೋಡಿ ಏನು ಸಖತ್ತಾಗಿದೆ ಬ್ರೇಕ್ ಲಿವರು. ಸೊ ಇದು ಹೈಡ್ರಾಲಿಕ್ ಪಂಪ್ ಆದರೆ 2 ಸ್ಪ್ರಿಂಗ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಸೊ ಹಿಂದ್ಗಡೆ ಸಿಂಪಲ್ ಫುಟ್ ಪೆಕ್ ಕೊಟ್ಟಿದ್ದಾರೆ, ಬಟ್ ಯಾರೂ ಡಬಲ್ಸ್ ಹೋಗೋದಿಲ್ಲ ಈ ಥರ ಒಂದು ಗಾಡಿಯಲ್ಲಿ. ಬಟ್ ಎಸ್, ಇನ್ ಕೇಸ್ ಏನಾದರೂ ನೀವು ಡಬಲ್ಸ್ ಹೋಗಬೇಕು ಅಂತಂದ್ರೂ ಕೂಡ ಒಂದು ಫುಟ್ ಪೆಕ್ನ ಕೊಟ್ಟಿದ್ದಾರೆ. ಫ್ಯೂಯಲ್ ಕೆಪಾಸಿಟಿ ಎಷ್ಟು ಅಂತ ಕೇಳಿದ್ರೆ 7.6 ಲೀಟರ್ ಆಗಿರುತ್ತೆ. ಹಾಗೂ ಇದು 230 cc ಇಂಚಿನ ಹ್ಯಾಂಡಲ್ ಬಾರ್ ನೋಡ್ಬೋದು, ತುಂಬ ಸ್ಟ್ರಾಂಗ್ ಆ್ಯಂಡ್ ಸ್ಟಿಫ್ ಆಗಿದೆ. ಇದು ಕೂಡ ಅಲ್ಯೂಮಿನಿಯಂ ಹ್ಯಾಂಡಲ್ ಬಾರ್ಸ್ ಆಗಿರುತ್ತೆ. ಸೊ ಈ ಕನ್ಸೋಲಲ್ಲಿ ನೋಡಿ ಯಾವುದೇ ಥರ ಸ್ವಿಚಸಲ್ಲಿ ಏನು ಎಕ್ಸ್ಟ್ರಾ ಫೀಚರ್ಸ್ ಅಂತ ಏನಿಲ್ಲ, ಅಂದರೆ ನಿಮಗೇನು ತುಂಬ ಫ್ಯಾನ್ಸಿಯಾಗೇನಿಲ್ಲ. ಇಟ್ ಈಸ್ ಪ್ಯೂರ್ಲಿ ರಾ ಆಫ್ ರೋಡ್ ಬೈಕು. ಸೊ ಇಂಡಿಕೇಟರ್ಸ್ ಈ ಥರ ಇರುತ್ತೆ. ಸೊ ದ್ಯಾಟ್ಸ್ ಆನ್ ಫಾರ್ ಯು. ಮಿರರ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ರೌಂಡ್ ಮಿರರ್ಸ್ ಕೊಟ್ಟಿದ್ದಾರೆ. ಸೊ ಈ ಕಡೆ ನೋಡೋದಾದರೆ ನಿಮಗೆ ಜಸ್ಟ್ ಇಂಜಿನ್ ಸ್ಟಾರ್ಟ್ ಸ್ವಿಚ್ಚು, ಕಿಲ್ ಸ್ವಿಚ್ ಇದೆ. ಸೊ ಇದರಲ್ಲಿ ಇನ್ನೊಂದು ಫೀಚರ್ ಏನಂತಂದರೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಬಟನ್ ನೀವೇನಾದ್ರು ಲಾಂಗ್ ಪ್ರೆಸ್ ಇಟ್ಕೊಂಡ್ರೆ ABS ಕಿಲ್ ಮಾಡ್ಬೋದು. ಇಲ್ಲಿ ನೋಡಿ, ಆ್ಯಕ್ಚುಲಿ ಇದು ABS ಕಿಲ್ ಸ್ವಿಚ್ ಕೊಟ್ಟಿರೋದು. ಸೊ ಒತ್ತಿಟ್ಕೊಂಡಿದ್ದೀನಿ, ಬಂತು ನೋಡಿ. ಸೊ ABS ಆಫ್ ಆಗಿದೆ ಇವಾಗ. ಬಟ್ ಅದೇ ನಿಮಗೆ ABS ತೆಗಿಬೇಕು ಅಂದರೆ, ಆಫ್ ಆಗಿರೋ ABSನ ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ಜಸ್ಟ್ ಇದೊಂದು ಸಿಂಗಲ್ ಕ್ಲಿಕ್ ಜಸ್ಟ್ ನೋಡಿ, ಮತ್ತೆ ಅದು ಹೋಯಿತು. ಸೊ ABS ಆ್ಯಕ್ಟಿವೇಟ್ ಆಯಿತು. ಹಿಂದ್ಗಡೆ ನೋಡೋದಾದರೆ ಒಂದು ಗ್ರ್ಯಾಪ್ ಕೊಟ್ಟಿದ್ದಾರೆ, ಯಾಕೆಂತಂದರೆ ಗಾಡಿ ಆಫ್ ರೋಡೆಲ್ಲ ಹೋದಾಗ ಇಟ್ಕೊಂಡು ಸ್ವಲ್ಪ ಎತ್ತಾಡೋದಕ್ಕೆ ಚೆನ್ನಾಗಿದೆ. ರೆಗ್ಯುಲರ್ ಇಂಡಿಕೇಟರ್ಸ್ ಆಗಿರುತ್ತೆ, ಬ್ರೇಕ್ ಟೈಲ್ ಲೈಟ್ಸ್ ಆಗಿರುತ್ತೆ, ಒಂದು ರಿಫ್ಲೆಕ್ಟರ್ ಇದೆ, ನಂಬರ್ ಪ್ಲೇಟ್ ಹೋಲ್ಡರ್ ಕೂಡ ಇದೆ ಇದರಲ್ಲಿ. ಮಡ್ಗಾರ್ಡ್ ನೋಡ್ಬೋದು, ಶಾರ್ಪ್ ಮಡ್ಗಾರ್ಡ್ಸ್ ಇದೆ. ಟೈರ್ ಅಂತಂದರೆ ತುಂಬ ಸ್ಲೀಕ್ ಆಗಿದೆ ಆ್ಯಕ್ಚುಲಿ. ಸೊ ಟೈರ್ ಮಾಡಿಫಿಕೇಷನ್ಸ್ ಬೇಕಾದವ್ರು ಆಮೇಲೆ ಮಾಡ್ಕೊಳ್ಬೋದು. ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಈ ಒಂದು ಗಾಡಿಯಲ್ಲಿ ಅಂತಂದರೆ ಏರ್ ಫಿಲ್ಟ್ರು ನೀವು ಕೇಳ್ಬೋದು ಎಲ್ಲಿದೆ ಅಂತ. ಏರ್ ಫಿಲ್ಟ್ರ್ ಆಲ್ಮೋಸ್ಟ್ ಅಲ್ಲಿ ಈ ಒಂದು ಜಾಗದಲ್ಲಿದೆ. ಸೊ ನೀವು ಆಲ್ಮೋಸ್ಟ್ ಅಲ್ಲಿ ಈ ಒಂದು ರೇಂಜ್ ತನಕ ನೀವು ಗಾಡಿನ ಮುಳುಗಿಸ್ಬೋದು ನೀರಲ್ಲಿ. ಹಾಗಂತೇಳಿ ಮುಳುಗ್ಸೋಕ್ಕೆ ಹೋಗಬೇಡಿ, ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಬಟ್ ಎಸ್ ನೋಡಿ, ಅಪ್ಲಿಫ್ಟ್ ಆಗಿದೆ, ಇನ್ಕ್ಲೂಡಿಂಗ್ ಸೈಲೆನ್ಸರ್ ಕೂಡ. ಸೊ ಇದ್ರದ್ದು ಈ ಒಂದು ರೇಂಜ್ ತನಕ ನೀವು ಹೋಗ್ಬೋದು. ಇದಕ್ಕಿಂತ ಮೇಲೆ ಹೋದರೆ ಅಷ್ಟೇ. ಈ ಒಂದು ಗಾಡಿಯಲ್ಲಿ ನೀವು ಸೀಟ್ ತೆಗಿಯೋಕ್ಕೆ ನೀವು ನೆಟ್ಟು ಬೋಲ್ಟಿಂದ ತೆಗಿಬೇಕಾಗುತ್ತೆ. ಬಟ್ ಇಲ್ಲೊಂದು ಕೀ ಕೊಟ್ಟಿದ್ದಾರೆ ನೋಡಿ, ಇದು ಹೆಲ್ಮೆಟ್ ಲಾಕ್ ಮಾಡೋದಕ್ಕೆ. ಸೊ ಅದಲ್ಲದಲ್ಲೇ ಈ ಕಡೆ ನಿಮಗೆ ಏನಾರೋ ಇನ್ ಕೇಸ್ ಫ್ಯೂಸ್ ಏನಾರೋ ಪ್ರಾಬ್ಲಮ್ ಇಶ್ಯೂಸ್ ಇತ್ತು ಅಂದರೆ ಸೀಟ್ ತೆಗಿಲೇಬೇಕು ಅಂತ ನೆಸೆಸಿಟಿ ಇಲ್ಲ. ಬ್ಯಾಟ್ರಿ ಕೂಡ ಇಲ್ಲೇ ಇದೆ, ಹಾಗೂ ಫ್ಯೂಸ್ ಎಲ್ಲ ಇಲ್ಲಿದೆ ನೋಡಿ. ಇದು ತೆಗಿಬೋದಾ? ಏನು ಹೇಳಿ? ಓಕೆ 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 ಟೂಲ್ ಕಿಟ್ ಎಲ್ಲಿದೆ? ಓಕೆ, ಇನ್ ಕೇಸ್ ಟೂಲ್ ಕಿಟ್ ಬೇಕು ಅಂದರೆ ಇಲ್ಲೇ ಇದೆ ನೋಡಿ, ಟೂಲ್ ಕಿಟ್ ಕೂಡ ಇದೆ ಈ ಒಂದು ಜಾಗದಲ್ಲಿದೆ. ಸೊ ಇಲ್ಲಿ ನೀವು ಹೆಲ್ಮೆಟ್ ಲಾಕ್ ಮಾಡ್ಕೊಬೋದು. ರಿಯರ್ ಟೈರ್ ಬಂದು ನಿಮಗೆ ಟ್ಯೂಬ್ಲೆಸ್ ಆಗಿರಲ್ಲ. ಸೊ ಇದೊಂದು ಟ್ಯೂಬ್ ಟೈರ್ ಆಗಿರುತ್ತೆ. ಸೊ ಇದರ ಟೈರ್ ಡೈಮೆನ್ಷನ್ ನೋಡೋದಾದರೆ 4.10 ಸೊ 18 ಇಂಚ್ ವೀಲ್ ಹಿಂದ್ಗಡೆ ಆದರೆ 21 ಇಂಚ್ ವೀಲ್ ಮುಂದ್ಗಡೆ ಆಗಿರುತ್ತೆ. ಸೊ ಬ್ರ್ಯಾಂಡ್ ಬಂದು MRF ಅವರ ಮೋ ಗ್ರಿಪ್ ಮೀಟಿಯೋರ್ FX1 ಟೈರ್ಸ್ ಆಗಿರುತ್ತೆ.
ಸೊ ಇದು 2.75 21 ಆಗಿರುತ್ತೆ. ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಆಗಿರುತ್ತೆ. ಹಾಗೂ ಇದರಲ್ಲಿ ವೀಲ್ ಒಂದು ಮಾತ್ರ ತುಂಬ ಲೀನ್ ಆಯ್ತು ಅಂತ ಅನಿಸುತ್ತೆ. ಬಟ್ ಅಗೇನ್ ಇಟ್ಸ್ ಅನ್ ಆಪ್ಷನಲ್. ನೀವು ಬೇಕಂದರೆ ಯಾವ ಥರ ಬೇಕಾದ್ರೂ ಮಾಡಿಫೈ ಮಾಡ್ಬೋದು. ಮಡ್ ಫ್ಲ್ಯಾಪ್ ನೋಡಿ ಯಾವ ಥರ ಇದೆ, ಎಂಡಿರೋ ಮಡ್ ಫ್ಲ್ಯಾಪ್ ಥರ ಇದೆ. 230cc ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಸೊ ಸೈಲೆನ್ಸರ್ ನೋಡಿ ಯಾವ ಥರ ಬಂದಿದೆ ಇದು. ಸೊ ಇಲ್ಲಿಂದ ಈ ಥರ ಹಿಂಗೆ ಸ್ಟಾರ್ಟ್ ಆದರೆ ಇದು ಸೀದಾ ಇಂದರು ಯು ಶೇಪಲ್ಲಿ ಕೊಟ್ಟು ಅದಾದಮೇಲೆ ಇಲ್ಲಿಂದ ಹಿಂಗೆ ಒಳಗಡೆ ಹೋಗುತ್ತೆ. ಬೇಸಿಕ್ಲಿ ಎಕ್ಸ್ಪಲ್ಸ್ನ ಫಸ್ಟ್ ಎಡಿಷನ್ ಬಂತು ಗೊತ್ತಾ, ಅಂದರೆ ಕಾರ್ಬೇಟರ್ ವರ್ಷನ್ನು. ಸೊ ಅವಾಗ ಬಂದಿದ್ದು ಎಕ್ಸ್ಪಲ್ಸಿಗೆ ಇದ್ದಂಥ ಇದು ಸೈಲೆನ್ಸರ್ ಇದೇ ಥರನೇ ಇದ್ದಿದ್ದು. ಸೊ ಈ ಗಾಡಿಗೂ ಕೂಡ ಅದೇ ಥರನೇ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಡಿಸ್ಕ್ ನೋಡಿ ಯಾವ ಥರ ಇದೆ, ಡಿಸ್ಕ್ ಪ್ಲೇಟು. ಸೊ ಇದು ಕೂಡ ನಿಸ್ಸನ್ ಕ್ಯಾಲಿಪರ್ ಆಗಿರುತ್ತೆ. ಇದು ಡಬಲ್ ಪಿಸ್ಟನ್ ಆಗಿರುತ್ತೆ ಕ್ಯಾಲಿಪರ್ಸು. ಇಲ್ಲೊಂದು ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಹಿಂದ್ಗಡೆದು ನೋಡೋದಾದರೆ ಇವನ್ ಸಿಂಗಲ್ ಪಿಸ್ಟನ್ ಇರುತ್ತೆ. ದಿಸ್ ಈಸ್ ಆಲ್ಸೋ ಫ್ರಮ್ ನಿಸ್ಸನ್. ಇನ್ನೊಂದು ಅಡ್ವಾಂಟೇಜ್ ನೀವು ನೋಡ್ಬೋದು, ಈ ಒಂದು ಗಾಡಿಗೆ ಮಾಸ್ಟರ್ ಸಿಲಿಂಡರ್ ಪ್ಲಾಸ್ಟಿಕ್ ಅಲ್ಲ, ದಿಸ್ ಈಸ್ ಆಲ್ಸೋ ಅಲ್ಯೂಮಿನಿಯಂ ಆ್ಯಂಡ್ ದಿಸ್ ಈಸ್ ಫ್ರಮ್ ನಿಸ್ಸನ್. ಸೊ ದಿಸ್ ಈಸ್ ಫ್ರಮ್ ಜಪಾನ್ ಆ್ಯಕ್ಚುಲಿ. ಸೊ ಇನ್ ಕೇಸ್ ನೀವು ಆಫ್ ರೋಡೆಲ್ಲ ಹೋದಾಗ ಕಲ್ಲು ಆ ಥರದ್ದು ಏನಾರು ತಾಗಿದಾಗ, ಸ್ಪೆಷಲಿ ನಾವು ಹೋಗೋ ಆಫ್ ರೋಡಿಗೆಲ್ಲ ತಾಗುತ್ತೆ. ನನ್ನ ಹಿಮಾಲಯನೆಲ್ಲ ಅದೆಷ್ಟು ಸತಿ ಚೇಂಜ್ ಮಾಡಿ ನನಗೆ ಗೊತ್ತಿಲ್ಲ. ಬಟ್ ಯಸ್, ಇದಕ್ಕೆ ನಿಮಗೆ ಎಕ್ಸ್ಟ್ರಾ ಟ್ಯಾಂಕ್ ಅಂತ ಏನಿಲ್ಲ, ಕಂಪ್ಲೀಟ್ ಇದೊಂದು ಸೆಟ್ಟು. ಇದೊಂದು ಗ್ರೇಟ್ USP ಈ ಗಾಡಿಗೆ. ಬೇಸಿಕ್ಲಿ ಈ ಗಾಡಿ ಇಷ್ಟು ಲೀನ್ ಇರೋದ್ರಲ್ಲಿ ಅಡ್ವಾಂಟೇಜ್ ಏನಂತಂದರೆ, ನಿಮಗೆ ಸೀಟ್ ಎಷ್ಟು ಅಗಲ ಜಾಸ್ತಿ ಆಗುತ್ತೆ, ನಿಮ್ಮ ಕಾಲು ಯಾವಾಗ ಕೆಳಗಡೆ ಕೊಡ್ತಿರಲ್ಲ, ಸೊ ಅವಾಗ ಏನಾಗುತ್ತೆ, ಕಾಲು ಎರಡು ಎಟಕ್ಸಲ್ಲ. ಸೊ ಅದೇ ಇದು ಎರಡು ನೋಡಿ, ಫಾರ್ ಎಕ್ಸಾಂಪಲ್ ನಾನೇ ಹತ್ತು ಕೂತ್ಕೊತೀನಿ. ಸೊ ನನಗೂ ನೋಡಿ ನನ್ನ ವೆಯ್ಟಿಗೆ ಸ್ವಲ್ಪ ಕೆಳಗಡೆ ಕೂತ್ಕೊಂಡಿದೆ, ಬಟ್ ಸ್ಟಿಲ್ ಗುಡ್. ಸಸ್ಪೆನ್ಷನ್ ತುಂಬಾ ಚೆನ್ನಾಗಿದೆ ಕಂಪೇರ್ ಟು ಎಕ್ಸ್ಪಲ್ಸ್. ಐ ಥಿಂಕ್ ಸಸ್ಪೆನ್ಷನಿಗೆ ಈ ಗಾಡಿಗೆ ದುಡ್ಡು ಕೊಡಬೇಕಾಗಿರೋದು. ಒನ್ ಆಫ್ ದ ಬ್ಯೂಟಿಫುಲ್ ಸಸ್ಪೆನ್ಷನ್ ಅಂತ ಹೇಳ್ತೀನಿ. ಸೊ ಈ ಗಾಡಿಯಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ, ಲಿಂಕ್ ಟೈಪ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಇಲ್ಲಿ, ಮೋನೋ ಸಸ್ಪೆನ್ಷನು. ಸೊ ಇದರ ಅಡ್ವಾಂಟೇಜ್ ಏನಂತಂದರೆ, ಈವನ್ ಲೋವರ್ ಹೈಟ್ ಇರೋರು ಕೂಡ ಈ ಗಾಡಿನ ಓಡಿಸ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಹೈಟ್ ಏನಿದೆ ಬ್ರೋ? 5.6 5.7. ಓಕೆ, ಕೂತ್ಕೊಂಡು ತೋರಿಸಿ. ಎರಡು ಕಾಲು ಎಟಕ್ಸುತ್ತಾ ನೋಡಿ. ಹಾಂ ನೋಡಿ. ಸೊ ಬೇಸಿಕ್ಲಿ ರ್ಯಾಲಿ ಪ್ರೋವಲ್ಲಿ ಏನಾಗುತ್ತೆ, ಈ ಎಕ್ಸ್ಪಲ್ಸಲ್ಲಿ ಕಾಲು ಎಟಕ್ಸಲ್ಲ. ಇವನ್ ಕೂಡ ನನ್ನ ಹೈಟಿಗೆ ಕೂಡ ನನಗೆ ಎಟ್ಸಲ್ಲ ಕೆಲವು ಸತಿ. ಬಟ್ ಇವ್ರಿಗೆ ನೋಡಿ ಎರಡು ಕಾಲು ಆಲ್ಮೋಸ್ಟ್ ಆಲ್ ಅಟ್ಲೀಸ್ಟ್ ಈಸ್ ಏಬಲ್ ಟು ಮ್ಯಾನೇಜ್ ಟು ಕೀಪ್ ಬೋತ್ ದ ಲೆಗ್ಸ್ ಡೌನ್. ಸೊ ದಿಸ್ ಈಸ್ ಕೂಲ್. ಸಸ್ಪೆನ್ಷನ್ ಇದು ಬಂದು 240 mm ಟ್ರಾವೆಲ್ ಲೆಂತ್ ಇರುತ್ತೆ. ರಿಯರ್ ಸಸ್ಪೆನ್ಷನ್ ಬಂದು 250 mm ಮೋನೋ ಸಸ್ಪೆನ್ಷನ್ ಆಗಿರುತ್ತೆ. ಹಾಗೂ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ 265. ಮತ್ತು ಓವರಾಲ್ ಹೈಟ್ ನೋಡೋದಾದರೆ ಗಾಡಿ ಇದು ನಿಮ್ಗೆ 880 mm ಆಗಿರುತ್ತೆ. 18 BHP 18 Nm ಟಾಕ್ ಇರುವಂಥ ಗಾಡಿ ಇದು. ಇನ್ನೊಂದು ಏನಂತಂದರೆ, ನೀವು ಇದರಲ್ಲಿ ಕೇಳ್ಬೋದು ಏನಾದ್ರು ಆಕ್ಸೆಸರೀಸ್ ಏನಾದ್ರು ಇದೆಯಾ ಈ ಗಾಡಿ ತೊಗೊಬೇಕಂತಂದರೆ. ಎಸ್, ಆಕ್ಸೆಸರೀಸ್ ಇದೆ. ಸೊ ಈ ಒಂದು ಹ್ಯಾಂಡಲ್ ಬಾರ್ ಏನು ನೋಡ್ತಿರೋ ಇದು ಸ್ವಲ್ಪ ತಿನ್ನಾಗಿದೆ, ಬಟ್ ಅದೇ ಸ್ವಲ್ಪ ತಿಕ್ಕಾಗಿರೋಂಥ ಒಂದು ಸ್ಟ್ರೇಟ್ ಹ್ಯಾಂಡಲ್ ಬಾರ್ ಕೂಡ ಬರುತ್ತೆ ಇದರಲ್ಲಿ. ಅದೊಂದು ಆಪ್ಷನಲ್ ಆಗಿ ನೀವು ತೊಗೊಬೋದು. ಅದಲ್ಲದಲ್ಲೇ ಇಲ್ಲಿ ಒಂದು ಗಾರ್ಡ್ ಕೂಡ ಬರುತ್ತೆ, ಎಕ್ಸ್ಪಲ್ಸಲ್ಲೆಲ್ಲ ಬಂದಿತ್ತಲ್ಲ ಅದೇ ಥರ ಸೇಮು. ಸೊ ಅದಲ್ಲದಲ್ಲೇ ಇಲ್ಲೊಂದು ಟಾಪ್ ಬಾಕ್ಸ್ ಥರನೂ ಹಾಕುವಂಥ ಫೀಚರ್ ಇದೆ. ಅದು ಈ ಇಮೇಜ್ ನೋಡಿ ಗೊತ್ತಾಗ್ತಿದೆಯಲ್ಲ, ಈ ಇಮೇಜ್ ಹಾಕಿದ್ದೀನಿ ನೋಡಿ, ಆ ಥರ ಇಲ್ಲಿ ಕೂರಿಸ್ಬೋದು ಇದ್ರ ಮೇಲೆ. ಹಾಗೂ ಕ್ರ್ಯಾಶ್ ಗಾರ್ಡ್ ಕೂಡ ಇದೆ. ಸೊ ಇದೆಲ್ಲ ಆಪ್ಷನಲ್ ಆಗಿ ನೀವು ತೊಗೊಬೋದು. ಆ್ಯಸ್ ಆಫ್ ನಾವು ನಿಮಗೆ ಗಾಡಿ ತೊಗೊಂಡ್ರೆ 4,40,000 ರೂಪೀಸ್ಗೆ ಇಷ್ಟು ಸಿಗತ್ತೆ ನಿಮಗೆ. ಸೊ ಈ ಒಂದು GB ಸ್ಪ್ರಾಕೆಟ್ ನೋಡಿ, ಇದನ್ನು ನೀವೇನಾರು ಕ್ಲೀನ್ ಮಾಡಬೇಕಂದ್ರೆ ಜಸ್ಟ್ ಒಂದು ಸ್ಮಾಲ್ ಗಾರ್ಡ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಫೈಬರ್ ಪಾರ್ಟ್. ಇದನ್ನು ಯಾವಾಗ ಬೇಕಾದ್ರೂ ರಿಮೂವ್ ಮಾಡಿ ಈಸಿ ಆಕ್ಸೆಸಬಲ್ ಆ್ಯಕ್ಚುಲಿ. ಸೊ ಗಾಡಿಯಲ್ಲಿ ಏನೇ ಒಂದು ತೊಂದರೆ ಇತ್ತು ಅಂತಂದರೆ ಈಸಿಯಾಗಿ ನೀವು ತೆಗೆದುಬಿಟ್ಟು ಬೇಗ ರೆಡಿ ಮಾಡ್ಕೊಬೋದು. ಯಾಕೆಂದರೆ ಇದೆಲ್ಲ ನಾವು ಜಾಸ್ತಿ ಎಂಡ್ಯೂರೆನ್ಸ್ ಹಾಗೂ ಎಕ್ಸ್ಟ್ರೀಮ್ ಆಫ್ ರೋಡಲ್ಲಿ ನೋಡಿರ್ಬೋದು ಈ ಥರ ಗಾಡಿಗಳು. ಸೊ ರೇಸಲ್ಲಿದ್ದಾಗ ಇನ್ ಕೇಸ್ ನಿಮ್ಗೆ ಏನಾರ ಬೇಗ ಚೇಂಜ್ ಮಾಡಬೇಕು ಅಂದರೆ ಪಾರ್ಟ್ಸ್ ಅಥವಾ ಏನೋ ಒಂದು ವಸ್ತು ಆಗಲಿ, ಇಟ್ ಈಸ್ ವೆರಿ ಈಸಿ ಆಕ್ಸೆಸಬಲ್. ಗಾಡಿಗೆ ಸೆಂಟರ್ ಸ್ಟ್ಯಾಂಡ್ ಬರೋದಿಲ್ಲ. ಸೆಂಟರ್ ಸ್ಟ್ಯಾಂಡ್ ಆಪ್ಷನ್ ಇದೆಯಾ ಅಂತ ನೀವೇನಾರು ಕೇಳಿದ್ರೆ, ಸಾರಿ, ಸೆಂಟರ್ ಸ್ಟ್ಯಾಂಡ್ ಆಪ್ಷನ್ಸ್ ಇಲ್ಲ. ಹಾಗೂ ಸೈಡ್ ಸ್ಟ್ಯಾಂಡ್ ಮಾತ್ರ ಇರುತ್ತೆ. ಸೈಡ್ ಸ್ಟ್ಯಾಂಡ್ ಸೆನ್ಸರ್ಸ್ ಕೂಡ ಇದೆ. ಸೊ ಸೈಡ್ ಸ್ಟ್ಯಾಂಡ್ ಒಂದು ಸತಿ ನೀವು ಗೇರಲ್ಲಿ ಆನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. 6 ಸ್ಪೀಡ್ ಗೇರ್ ಆಪ್ಷನ್ಸ್ ಇರೋದು ಈ ಗಾಡಿಯಲ್ಲಿ. ಸೊ ಗೇರ್ ಆಪ್ಷನ್ಸ್ ಹೆಂಗೆ ಅಂದರೆ 1:4 ತುಂಬ ಶಾರ್ಟ್ ರೇಷಿಯೋ ಇರುತ್ತೆ. 5 and 6 ನಿಮಗೆ ಲಾಂಗ್ ರೈಡ್ಸಿಗೆಲ್ಲ ಓಕೆ ಇರುತ್ತೆ. ಬಟ್ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಈ ಥರ ಒಂದು ಗಾಡಿ ನೀವು ತೊಗೊಂಡು ನಾನು ಆನ್ ರೋಡ್ ಅಂದರೆ ನೀವು ಟೂರಿಂಗ್ ಪರ್ಪಸ್ಸಿಗೆ ಅಂತಂದರೆ ಐ ಆಮ್ ರಿಯಲಿ ಸಾರಿ, ಟೂರಿಂಗ್ ಪರ್ಪಸ್ಸಿಗೆ ನೀವು ಈ ಗಾಡಿ ತೊಗೊಂಡು ಹೋಗ್ತೀರಂತಂದರೆ 100% ನಾನು ಹೇಳೋಕ್ಕಾಗಲ್ಲ. ಬಟ್ ಎಸ್, ಅದೇ ನೀವು ಏನಾದರೂ ಆಫ್ ರೋಡ್ ಸ್ಪೆಸಿಫಿಕ್ ಆಗಿ ಏನಾದರೂ ಇತ್ತು ಅಂತಂದರೆ ದಿಸ್ ಇಸ್ ದ ಬೈಕ್ ಫಾರ್ ಯು. ಇದು ಶೋರೂಮಲ್ಲಿ ಇದ್ದಂಥ ಗಾಡಿ, ಟೆಸ್ಟ್ ರೈಡಿಗೆ ಕೊಡುವಂಥ ಗಾಡಿ. ಸೊ ಸಾರಿ ಗಾರ್ಡ್ ತೆಗ್ದಿದ್ದಾರೆ ನೋಡಿ. ಸಾರಿ ಗಾರ್ಡ್ ತೆಗೆದ್ರೆ ನೋಡಿ ಯಾವ ಥರ ಈ ಒಂದು ಗಾಡಿ ಕಾಣಿಸುತ್ತೆ. ಹಾಗೂ ಹಿಂದ್ಗಡೆ ಒಂದು ಗ್ರ್ಯಾಬ್ ಇದೆ ನೋಡಿ, ಆ ಗ್ರ್ಯಾಬ್ ಕೂಡ ತೆಗ್ದಿದ್ದಾರೆ. ಸೊ ಟ್ರಾವೆಲ್ ಲೆಂತ್ ಬಂದು ನೋಡಿ ಎಷ್ಟಿದೆ ಅಲ್ವಾ. ಈ ಲೈಟ್ ನೋಡೋಣ ಯಾವ ಥರ ಇದೆ ಅಂತ. ಓಕೆ, ಸೊ ಇದು ಆಲ್ ಟೈಮ್ ಆನ್ ಲೈಟ್ಸ್ ಇದು. ಸೊ ಇದರಲ್ಲಿ ನಿಮಗೆ ಹೈ ಬೀಮ್ ಮತ್ತು ಲೋ ಬೀಮ್ ಇದೆ. ಪಾಸ್ ಲೈಟ್ ಥರದ್ದು ಆಪ್ಷನ್ ಇಲ್ಲ, ಜಸ್ಟ್ ಹೈ ಬೀಮ್ ಆ್ಯಂಡ್ ಲೋ ಬೀಮ್. ವೆರಿ ಸಿಂಪಲ್ ಆ್ಯಂಡ್ ವೆರಿ ಎಲಿಗೆಂಟ್. ಸೊ ಈ ಗಾಡಿಗೆ ಎಷ್ಟು ವಾಲ್ವ್ ಇದೆ ಅಂತ ಕೇಳ್ತೀರಾ?
ದಿಸ್ ಇಸ್ ಅ 2 ವಾಲ್ವ್ ಇಂಜಿನ್. ಸೊ ವಾಲ್ವ್ ಅಡ್ಜಸ್ಟ್ಮೆಂಟ್ ಆ ಥರದ್ದೆಲ್ಲ ಸರ್ವಿಸ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಅಲ್ಲಿ 25,000 ಮೇಲೇ ಬರೋದು, ಅಂದರೆ 25,000 ಕಿಲೋಮೀಟರ್ಸ್ ನಂತರ ಬರುತ್ತೆ ಕವಾಸಾಕಿಯಲ್ಲಿ. ಸೊ ಅದೊಂದು ಒಳ್ಳೆ ಫೀಚರು. ಇಂಜಿನ್ ಆಯಿಲ್ ಕೆಪಾಸಿಟಿ ಬಂದು ಇಷ್ಟಿದೆ. ಸೊ ಈ ಗಾಡಿ ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಅಂತ ನನಗೇನಾದ್ರು ನೀವು ಕೇಳಿದ್ರೆ 110 to 120 ಟಾಪ್ ಸ್ಪೀಡ್ ಹೋಗುತ್ತೆ. ಸೊ ಬೇಸಿಕ್ಲಿ ಇದು ಟಾಪ್ ಸ್ಪೀಡಿಗೆ ಅಂತ ಮಾಡಿರೋಂಥ ಬೈಕಲ್ಲ, ದಿಸ್ ಇಸ್ ಮೋರ್ ಆರ್ ಲೆಸ್ ಲೈಕ್ ಆಫ್ ರೋಡ್ ಬೈಕು. ನಾನು ಇವಾಗಲೂ ಹೇಳ್ತಾ ಇದ್ದೀನಿ. ಸೊ ಅದಲ್ಲದೆ ಇದರದ್ದು ಫ್ಯೂಯಲ್ ಕೆಪಾಸಿಟಿ 7 ಲೀಟರ್ಸ್ ಆಗಿರುತ್ತೆ. ಸೊ ಆಫ್ಟರ್ ಮಾರ್ಕೆಟ್ ಕೂಡ ಸಿಗುತ್ತೆ ನಿಮಗೆ 15 ಲೀಟರ್ಸ್ ತನಕ. ಸೊ ಮೈಲೇಜ್ ಎಷ್ಟು ಅಂತ ಕೇಳಿದ್ರೆ 30 ತನಕ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಪ್ರಾಕ್ಟಿಕಲಾಗೆ ಅಟ್ಲೀಸ್ಟ್ ಒಂದು 25 ಅಂತೂ ಬೈ ಡಿಫಾಲ್ಟು. ಸೊ ಸ್ನೇಹಿತರೆ, ಅಲ್ಲಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೇನಾದ್ರು ಕ್ವೆಶನ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೈನಿಂಗ್ ಆಫ್ ನಿಮ್ಮ 16 ಅಷ್ಟೇ.